ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಚಂದ್ರಗ್ರಹಣ ನಿಮಿತ್ತವಾಗಿ ಸರ್ವಪಿತೃ ತರ್ಪಣ ನಿಮಗೆ ಮಧ್ಯ ಅಂತ ಹಾಕಿರೋದು. ಆ ಸಂದರ್ಭದಲ್ಲಿ ತರ್ಪಣವನ್ನು ಕೊಡಬೇಕು. ಗ್ರಹಣ ಹಿಡಿಯುವ ಸಂದರ್ಭದಲ್ಲಿ ಸ್ನಾನ, ಸಾಲಗ್ರಾಮ ನಿರ್ಮಾಲ್ಯ ಪೂಜೆ, ಜಪ ತಪ ಏನೇನುಂಟು ಮಾಡಬಹುದು. ಸ್ತೋತ್ರಗಳು ಪಾರಾಯಣ ಮಾಡಬಹುದು. ಮಂತ್ರ ತಿಳಿದ್ರೆ ಮಂತ್ರ ಪಾರಾಯಣ ಮಾಡಬಹುದು. ದೇವರ ನಾಮಗಳು ಹೇಳಬಹುದು. ಆಮೇಲೆ ಮಧ್ಯಕಾಲದಲ್ಲಿ ತರ್ಪಣ ಹಾಕಿರೋರು ಆ ಸಂದರ್ಭದಲ್ಲಿ ಸರ್ವಪಿತೃ ತರ್ಪಣ. ಅದಕ್ಕೆ ಬೇಕಾದದ್ದು ಮೊದಲೇ ಪ್ರಿಪರೇಷನ್ ಮಾಡಿ ಇಟ್ಟಿರಬೇಕೆಲ್ಲವೇ. ಹೆಸರು, ಗೋತ್ರ, ಏನು ಸ್ವಂತ ಅಂಬೋದು ಆ ಲಿಸ್ಟು. ಎಳ್ಳು, ಕರಿ ಎಳ್ಳು, ಆಚಮನಕ್ಕೆ ನೀರು, ಪಂಚಪಾತ್ರೆ, ಉದ್ದರಣಿ, ಪೇಲ, ತರ್ಪಣ ಬಿಡೋದಕ್ಕೆ ದೊಡ್ಡ ಪಾತ್ರೆ, ಒಂದು ತಂಬಿಗೆ ನೀರು, ಕರಿ ಎಳ್ಳು ಇಷ್ಟು ಇಟ್ಟುಕೊಂಡು ರೆಡಿ ಮಾಡಿಕೊಂಬೋದು. ದರ್ಬೆ ಪವಿತ್ರ, 3 ದರ್ಬೆಯಿಂದ ಆದ ಒಂದು ಪವಿತ್ರ. ಬೆಳ್ಳಿ ಇದ್ದರೆ ಬೆಳ್ಳಿ ಅಥವಾ ಏನೋ ಒಂದು ಹಾಕಿಮೋಂತು. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಪುರುಷೋತ್ತಮ ಧೋಕ್ಷಜ ನಾರಸಿಂಹ ಅಚ್ಯುತ ಜನಾರ್ದನ ಉಪೇಂದ್ರ. ಹರೇ ಶ್ರೀಕೃಷ್ಣಾಯ ನಮಃ. ಋಗ್ವೇದದವರಿಗೆ ಪವಿತ್ರ ಧಾರಣ ಮಂತ್ರ. ಪವಿತ್ರಂ ಹಂತೆ ವಿತಾತಂ ಬ್ರಹ್ಮಣಸ್ಪತೆ ಪ್ರವರ್ಗಾತ್ರಾಣಿ ಪರ್ಯೇಷಿ ವಿಶ್ವತಃ ಅತಪ್ತತನೋರ್ಣತಧಾಮೋ ಅಶ್ನುತೆ ಶ್ರುತಾಸಗಿದ್ವಹಂತಸ್ತತ್ಸಮಾಸಥ. ಯಜುರ್ವೇದದವರಿಗೆ ಚರಣಂ ಪವಿತ್ರಂ ವಿತತಂ ಪುರಾಣಂ ಯೇನ ಪೂತಃ ಚರತಿ ದುಷ್ಕೃತಾನಿ ತೇನ ಪವಿತ್ರೇಣ ಶುದ್ಧೇನ ಪೂತ ಅತಿವಾಪ್ಮಾನಂ ಮರಾತಿಂ ತರೇಮ ಲೋಕಸ್ಯ ದ್ವಾರಾಮರ್ಚಿಮತ್ ಪವಿತ್ರಂ ಜ್ಯೋತಿಷ್ಮದ್ಭ್ರಾಜಮಾನಂ ಮಹಸ್ವತ್ ಅಮೃತಸ್ಯ ಧಾರಾ ಬಹುಧ ದೋಹಮಾನಂ ಚರಣಂ ನೋ ಲೋಕೆ ಶುದ್ಧಿದಾಂ ದಧಾತು. ಇಬ್ಬರಿಗೂ ಪೊದುವಾದ ವಿಷಯಗಳು. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪ್ರಾಣಾಯಾಮ. ಓಂ ಪ್ರಣವಸ್ಯ ಪರಬ್ರಹ್ಮ ಋಷಿಃ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಛಂದ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಾಹ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಮಾಪಃ ಜ್ಯೋತಿರಜೋಮೃತಂ ಬ್ರಹ್ಮ ಭೂರ್ಭುವಸ್ವರೋಂ. ಓಂ ಗೋವಿಂದ ಗೋವಿಂದ ವಿಷ್ಣೋರಗ್ಯಜ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ. ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾಧೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇ ತೀರೆ ಸಾಲಿವಾಹನ ಸಖೇ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ಚಾಂದ್ರಮಾಣೇನ ಪ್ರಭವಾತಿ ಷಷ್ಠಸಂವತ್ಸರಾಣಾಂ ಮಧ್ಯೆ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನೆ ವರಟಋತು ಭಾದ್ರಪದ ಮಾಸೆ ಶುಕ್ಲಪಕ್ಷೆ ಅದ್ಯ ಪೌರ್ಣಮ್ಯಾಂ ತಿಥೋ ವಾಸರಃ. ವಾಸರಸ್ತು ಭಾನುಮಾಸರಯುಕ್ತಾಯಾಂ ಶತಭಿಷಾ ನಕ್ಷತ್ರಯುಕ್ತಾಯಾಂ ಸುಕರ್ಮಯೋಗ ಭದ್ರಾಕರ್ಣ ಏವಂ ಗುಣ ಸಕಲ ವಿಶೇಷಣ ವಿಶಿಷ್ಟಾಯಾಂ ಪುಣ್ಯತಿಥೌ. ಜನಿವಾರ ಎಡಕ್ಕೆ ಹಾಕ್ಕೊಬೇಕು. ಪ್ರಾಚೀನವೀತಿ ಅಸ್ಮತ್ ಹೇಳಿಕೊಳ್ಳ್ರಿ. ಪಿತ್ರಾದಿ ಸಮಸ್ತ ಪಿತ್ರಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮಧ್ವವಲ್ಲಭ ಜನಾರ್ದನ ವಾಸುದೇವ ಪ್ರೇರಣೆಯ ಮಧ್ವವಲ್ಲಭ ಜನಾರ್ದನ ವಾಸುದೇವ ಪ್ರೀತ್ಯರ್ಥಂ ಅಸ್ಮತ್ ಹೇಳಿಕೊಳ್ಳ್ರಿ. ಪಿತ್ರಾದಿ ಸಮಸ್ತ ಪಿತॄಣಾಂ ಉದ್ದಿಶ್ಯ ಚಂದ್ರಗ್ರಹಣ ಪ್ರಯುಕ್ತ ತಿಲತರ್ಪಣಂ ಕರಿಷ್ಯೆ. ಎಲ್ಲೂ ನೀರು ಹಾಕಿ ಬಿಟ್ಟುಬಿಟ್ಟು ದಕ್ಷಿಣ ಮುಖವಾಗಿ ನೋಡಿ ಕೂತುಕೊಂಡು ತರ್ಪಣವನ್ನು ಕೊಡಬೇಕು. ಅಸ್ಮತ್ ಹೇಳಿಕೊಳ್ಳ್ರಿ. ಪಿತರಂ ತಂದೆ ಹೆಸರು, ಗೋತ್ರ. ಯಜುರ್ವೇದದವರಿಗೆ ಮೊದಲಿಗೆ ಗೋತ್ರ, ಆಮೇಲೆ ಹೆಸರು ಹೇಳಬೇಕು. ವಸುರೂಪಂ ಶ್ರೀಪ್ರದ್ಯುಮ್. ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ ಸ್ವಧಾ ನಮಃ ತರ್ಪಯಾಮಿ ಸ್ವಧಾ ನಮಃ ತರ್ಪಯಾಮಿ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತಂಬೋದು ಎಲ್ಲದಲ್ಲೂ ಸೇರಿಸಿಗೆಂಬೇಕು. ಪಿತಾಮಹ ಅವರ ತಂದೆ ಹೆಸರು, ಗೋತ್ರ. ರುದ್ರರೂಪಂ ತದಂತರ್ಯಾಮಿ ಸಂಕರ್ಷಣಂ ಸ್ವಧಾ ನಮಃ ತರ್ಪಯಾಮಿ ಸ್ವಧಾ ನಮಃ ತರ್ಪಯಾಮಿ ಸ್ವಧಾ ನಮಃ ತರ್ಪಯಾಮಿ. ಅವರ ತಂದೆ ಪ್ರಪಿತಾಮಹ. ಆದಿತ್ಯರೂಪಂ ಶ್ರೀವಾಸುದೇವಂ ಸ್ವಧಾ ನಮಃ ತರ್ಪಯಾಮಿ ಸ್ವಧಾ ನಮಃ ತರ್ಪಯಾಮಿ ಸ್ವಧಾ ನಮಃ ತರ್ಪಯಾಮಿ. ತಾಯಿ ಹೆಸರು. ತಾಯಿ ಇಲ್ಲದವರು ತಾಯಿ ಹೆಸರು ಹೇಳಬೇಕು. ಗೋತ್ರ ವಸುರೂಪಾಂ ಶ್ರೀಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ 3 ಸಲ. ಪಿತಾಮಹಿಂ ಅವರ ಅತ್ತೆ ಹೆಸರು, ಗೋತ್ರ. ರುದ್ರರೂಪಾಂ ತದಂತರ್ಯಾಮಿ ಶ್ರೀ ಸಂಕರ್ಷಣಂ ಸ್ವಧಾ ನಮಃ ತರ್ಪಯಾಮಿ 3 ಸಲ. ಪ್ರಪಿತಾಮಹಿಂ ಅವರ ಅತ್ತೆ ಹೆಸರು, ಗೋತ್ರ. ಆದಿತ್ಯರೂಪಾಂ ತದಂತರ್ಯಾಮಿ ಶ್ರೀವಾಸುದೇವಂ ಸ್ವಧಾ ನಮಃ ತರ್ಪಯಾಮಿ 3 ಸಲ. ಆಮೇಲೆ ಸಪತ್ನೀಕ ಮಾತರಂ
ಅಪ್ಪನಿಗೆ ಎರಡನೇ ಹೆಂಡತಿ, ಮೊದಲ ಹೆಂಡತಿ ಇದೆಲ್ಲ ಇದ್ದರೆ ಇಲ್ಲಿ ಹೇಳಿಕಬೇಕು. ಸಪತ್ನೀಕ ಮಾತ್ರ ಅಂತ ಅವರ ಹೆಸರು, ಗೋತ್ರ. ವಸುರೂಪಾಂ ಶ್ರೀ ಪ್ರದ್ಯುಮ್ನಂ ಸುಧಾ ನಮಃ ತರ್ಪಯಾಮಿ. ಆಮೇಲೆ ಮಾತಾಮಹ, ತಾಯಿಯ ತಂದೆ ಹೆಸರು, ಗೋತ್ರ. ವಸುರೂಪಂ ತದಂತರ್ಯಾಮಿ ಶ್ರೀ ಪ್ರದ್ಯುಮ್ನಂ ಸುಧಾ ನಮಃ ತರ್ಪಯಾಮಿ 3 ಸಲ. ಮಾತುಃ ಪಿತಾಮಹ, ಅವರ ತಂದೆ. ರುದ್ರರೂಪಂ ತದಂತರ್ಯಾಮಿ ಸಂಕರ್ಷಣಂ ಸುಧಾ ನಮಃ ತರ್ಪಯಾಮಿ, ಅವರ ತಂದೆ. ಮಾತುಃ ಪ್ರಪಿತಾಮಹ ಆದಿತ್ಯರೂಪಂ ತದಂತರ್ಯಾಮಿ ಶ್ರೀವಾಸುದೇವಂ ಸುಧಾ ನಮಃ ತರ್ಪಯಾಮಿ, ತಾಯಿಯ ತಾಯಿ. ಮಾತಾಮಹೀಂ, ಅಮ್ಮತಾಂ ಗೋತ್ರದಾಂ. ವಸುರೂಪಾಂ ತದಂತರ್ಯಾಮಿ ಶ್ರೀ ಪ್ರದ್ಯುಮ್ನಂ ಸುಧಾ ನಮಃ ತರ್ಪಯಾಮಿ, ಮಾತುಃ ಪಿತಾಮಹೀಂ. ರುದ್ರರೂಪಾಂ ತದಂತರ್ಯಾಮಿ ಸಂಕರ್ಷಣಂ ಸುಧಾ ನಮಸ್ತರ್ಪಯಾಮಿ 3 ಸಲ. ಮಾತುಃ ಪ್ರಪಿತಾಮಹೀಂ, ಅವರ ಅತ್ತೆ. ಆದಿತ್ಯರೂಪಾಂ ತದಂತರ್ಯಾಮಿ ಶ್ರೀವಾಸುದೇವಂ ಸುಧಾ ನಮಃ ತರ್ಪಯಾಮಿ. ಹೆಂಡತಿ ಇಲ್ಲದವರು ಅವರ ಹೆಸರು ಹೇಳಿಕೆಂಬೇಕು. ಆತ್ಮಪತ್ನಿ. ವಸುರೂಪಂ ಶ್ರೀ ಪ್ರದ್ಯುಮ್ನಂ ಸುಧಾ ನಮಃ ತರ್ಪಯಾಮಿ. ಮಗ ಇಲ್ಲದವರು ಅಲ್ಲಿ ಮಗನ ಹೆಸರು ಹೇಳಿಕೊಂಡು ಗೋತ್ರ ಹೇಳಿಕೊಂಡು ವಸುರೂಪ ಪ್ರದ್ಯುಮ್ನಂ ಸುಧಾ ನಮಃ ತರ್ಪಯಾಮಿ. ಸೊಸೆ, ಮಗನ ಹೆಂಡತಿ ಇಲ್ಲದವರು ಅದು ಹೆಸರು ಗೋತ್ರ ಹೇಳಿ ವಸುರೂಪಂ ಶ್ರೀ ಪ್ರದ್ಯುಮ್ನಂ ಸುಧಾ ನಮಃ ತರ್ಪಯಾಮಿ. ಮಗಳು ಇದ್ದು ಹೋಗಿದ್ದರು ಅಂದರೆ, ತೀರಿ ಹೋಗಿದ್ದರೆ ಅವರ ಹೆಸರು ಗೋತ್ರ. ವಸುರೂಪಂ ಅವರದು ಗೋತ್ರ. ವಸುರೂಪಂ ಶ್ರೀ ಪ್ರದ್ಯುಮ್ನಂ ಸುಧಾ ನಮಃ ತರ್ಪಯಾಮಿ. ಅವರಿಗೆ ಸೇರಿದವರಿದ್ದರೆ ಇದೇ ಮಾರಿ ಅವ್ರದ್ದು ಹೇಳಬೇಕು. ತಂದೆಗೆ ತಮ್ಮಂದಿರು, ಅಣ್ಣ ತಮ್ಮ ಯಾರ್ಯಾರಿದ್ದಾರೆಯೋ ಅವರವರ ಹೆಸರು ಗೋತ್ರ. ವಸುರೂಪಂ ಶ್ರೀ ಪ್ರದ್ಯುಮ್ನಂ ಸುಧಾ ನಮಃ ತರ್ಪಯಾಮಿ. ಪಿತೃವ್ಯಂ ಹಾಗೆ ಅಂದರೆ ತಂದೆಗೆ ತಮ್ಮ ಅಣ್ಣ ಎಲ್ಲರೂ ಬರ್ತಾರೆ, ಬ್ರದರ್ಸ್ ಹಾಗೆ ಅಂತ ಅರ್ಥ ಅದಕ್ಕೆ. ಆಮೇಲೆ ಅವರ ಹೆಂಡತಿ ಇದ್ದರು ಅಂದರೆ ಅವರ ಹೆಂಡತಿ. ತತ್ಪತ್ನೀಂ ವಸುರೂಪಾಂ ಶ್ರೀ ಪ್ರದ್ಯುಮ್ನಂ ಸುಧಾ ನಮಃ ತರ್ಪಯಾಮಿ. ಅವರ ಮಗ ಯಾರಿದ್ದರು ಅಂದರೆ ಅವರ ಮಗ. ತತ್ಪುತ್ರಂ ಹೆಸರು ಗೋತ್ರ. ವಸುರೂಪಂ ಶ್ರೀ ಪ್ರದ್ಯುಮ್ನಂ ಸುಧಾ ನಮಃ ತರ್ಪಯಾಮಿ. ಅವರ ಹೆಂಡತಿ ಯಾರಿದ್ದರು ಅವರ ಹೆಸರು ಗೋತ್ರ. ವಸುರೂಪ ಪ್ರದ್ಯುಮ್ನಂ ಸುಧಾ ನಮಃ ತರ್ಪಯಾಮಿ. ಮಾತೃಭಗಿನೀಂ ಅಮ್ಮನ ಅಕ್ಕ ತಂಗಿಯರು ಯಾರ್ಯಾರಿದ್ದರು ಅಂದರೆ ಅವರ ಹೆಸರು ಗೋತ್ರ. ವಸುರೂಪಂ ಶ್ರೀ ಪ್ರದ್ಯುಮ್ನಂ ಸುಧಾ ನಮಃ ತರ್ಪಯಾಮಿ. ಅವ್ರ ಗಂಡಂದಿರು ಅಂದರೆ ಹಾಗೆ ಕೈ ಕೂಡ ಅವ್ರ ಗಂಡಂದಿರದು. ತದ್ ಭರ್ತಾರಂ ಅಂತ ಹೇಳಿ ಅವರ ಹೆಸರು ಗೋತ್ರ. ವಸುರೂಪ ಪ್ರದ್ಯುಮ್ನಂ ಸುಧಾ ನಮಃ ತರ್ಪಯಾಮಿ. ಅವರ ಮಕ್ಕಳು ಯಾರಿದ್ದರೆ ಮಗ ಇದ್ದರೆ ತತ್ಪುತ್ರಂ. ತತ್ ಅಂತಂದರೆ ಇದಕ್ಕೆ ಮುಂದೆ ಯಾರು ಹೆಸರು ಹೇಳ್ತಾವೆಯೋ ಅವರಿಗೆ ಇವರೇನು ಸ್ವಂತ ಆಗಬೇಕೋ ಅದನ್ನು ಹೇಳೋದು ಅಂತ. ಮಗಳು ಪಿತೃವ್ಯಂ. ನಮಗೇನು ರಿಲೇಷನ್ ಇದೆಯೋ ಅದನ್ನಲ್ಲಿ ಹೇಳಿಕೆಂಬೇಕು. ಗುರುಂ, ಅಪ್ಪ ಅಣ್ಣ ತಮ್ಮ ಆಯಿತು ಅಂದರೆ ಅವರವರ ಹೆಂಡತಿಯರ ಹೆಸರು. ಆಮೇಲೆ ಅವರ ಅಕ್ಕ ತಂಗಿಯರ ಹೆಸರು ಗೋತ್ರ. ಅಮ್ಮನಿಗೆ ಅಣ್ಣ ತಮ್ಮ ಅಕ್ಕ ತಂಗಿಯರು ಅವರ ಹೆಸರು ಗೋತ್ರ. ಸ್ವಸುರಂ. ಆಮೇಲೆ ಅಕ್ಕ ತಂಗಿಯರು, ನಮಗೆ ಕೂಡ ಹುಟ್ಟಿದವರಿಗೆ ಅಕ್ಕ ತಂಗಿಯರು, ಕರ್ತಾಗೆ ಕೂಡ ಹುಟ್ಟಿದ ಅಕ್ಕ ತಂಗಿಯರು. ಆತ್ಮಭಗಿನಿ ಹೆಸರು ಗೋತ್ರ. ವಸುರೂಪಂ ಶ್ರೀ ಪ್ರದ್ಯುಮ್ನಂ ಸುಧಾ ನಮಃ ತರ್ಪಯಾಮಿ. ಆಮೇಲೆ ಎಲ್ಲಾದ ಮೇಲೆ ಗುರುಂ ಹಾಗೆ ಅಂತಂಬೋದು ಸ್ಥಳದಲ್ಲಿ ಮೊದಲೇ ತಂದೆ ಹೆಸರೇ ಹೇಳ್ತಾರೆ. ಇಲ್ಲಿ ಒಂದೊಂದು ಊರು ಅಭ್ಯಾಸ ಒಂದೊಂದು ಥರ ಇರೋದು. ತಂದೆ ಮೊದಲು ಗುರುವಾಗಿರ್ತಾನಂತ ತಂದೆ ಹೆಸರು ಹೇಳ್ತಾರೆ. ಇಲ್ಲಿ ಪುರೋಹಿತರ ಹೆಸರು ಯಾವುದು ಇಲ್ಲಿ ಬರೋದಿಲ್ಲ. ಗುರು ಅಂತಂದರೆ ನಮಗೆ ಮುಂಜಿ ಮಾಡಿ ಪಾಠಶಾಲೆ ಕರ್ಕೊಂಡು ಹೋಗಿ ವೇದ ಅಧ್ಯಯನ ಶಾಸ್ತ್ರಗಳೆಲ್ಲ ತಿಳಿಸಿ ಮಾಡಿರ್ತಾರಲ್ವ, ಅವರಿಗೆ ಗುರುಗಳು ಅಂತ ಅವರ ಹೆಸರದು. ಅಂಥದವರಿದ್ದರು ಅಂತಂದರೆ ಅವರಿಗೆ, ಇವಾಗ ನಾನು ಪಾಠಶಾಲೆಯಲ್ಲಿ ಓದಿದೆ ಸಿರಿಗಮಣಿ ಪದ್ಮನಾಭಾಚಾರ್, ಅವರ ಹೆಸರು ಹೇಳಿ ನಾವು ತರ್ಪಣವನ್ನು ಕೊಡಬಹುದು ಗುರುಂ ಹಾಗೆ ಅಂತ. ಅವರು ಮುಂಜಿ ಮಾಡಿ ಅವ್ರ ನಮಗೆ ಪಾಠಶಾಲೆಗೆ ಕರ್ಕೊಂಡು ಹೋದರು. ಆದ ಕಾರಣ ಅವರ ಹತ್ರ ಓದಿದ ಕಾರಣ ಅವರಿಗೆ ಗುರು ಅಂತ ಹೇಳಿ ತರ್ಪಣವನ್ನು ಕೊಡಬೇಕು. ಇಲ್ಲಿ ಪುರೋಹಿತರು ಆಚಾರು ಯಾರಿಗೂ ಇಲ್ಲಿ ತರ್ಪಣ ಇಲ್ಲ. ಹಾಗೆ ಮಾಡೋವಂಥ ಪಕ್ಷದಲ್ಲಿ ಅಭಿಮಾನ ಇತ್ತು ಅಂತಂದರೆ ಆಪ್ತ ಅಂತ ಹೇಳಿ ಕೊಡಬಹುದು. ಆಮೇಲೆ ಸ್ವಾಮಿನಂ ಸಖಾ ಗುರುಂ. ಸ್ವಸುರಂ ಮಾಮನಾರ್ ಮಾಮಿಯಾರ್, ಹೆಣ್ಣು ಕೊಟ್ಟ ಮಾಮ ಅತ್ತೆ.
ಅವರ ಹೆಸರು ಗೋತ್ರ ಹೇಳಿ ವಸುರೂಪಂ ಶ್ರೀ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ. ಅವರ ಮಕ್ಕಳಿದ್ದರು ಅಂದರೆ ಮಗ, ಅವರ ಹೆಂಡತಿ, ಅವರಿಗೆ ಕೂಡ ಹುಟ್ಟಿದ ಅಣ್ಣ ತಮ್ಮಂದಿರು, ಹೆಂಡತಿಗೆ ಕೂಡ ಹುಟ್ಟಿದ ಅಣ್ಣ ತಮ್ಮಂದಿರಿದ್ದರೆ ಅವರದೆಲ್ಲ ಇಲ್ಲಿ ಹೇಳಬಹುದು. ಆಮೇಲೆ ಆಪ್ತಮ್ ಹಾಗೆ ಅಂತ. ಆಪ್ತಮ್ ಅಂದರೆ ನಮಗೆ ಬೇಕಾದವರು. ಇವಾಗ ಕೂಡ ಹುಟ್ಟಿದ ಅಕ್ಕ ಇದ್ದಾರೆ, ಬಾಬಾ ಹುಟ್ಟೋಟ್ರು, ಹಾಗೆ ಎಂಬ ಪಕ್ಷದಲ್ಲಿ ಇದೆಲ್ಲ ಆಪ್ತದಲ್ಲಿ ಬರುತ್ತೆ. ಅವರ ಹೆಸರು ಗೋತ್ರ ಹೇಳಿ ಅಲ್ಲಿ ಅವರಿಗೆ ವಸುರೂಪಂ ಶ್ರೀ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ ಹಾಗೆ ಅಂತ ಹೇಳಬಹುದು. ಎಲ್ಲ ಆಯಿತು ಅಂತಂದರೆ ಕೊನೆಯಲ್ಲಿ ಎಲ್ಲನ ಈ ಬೆರಳೇ ತೊಗೊಬೇಕು, ದಂಡ್ಯ ಎಲ್ಲಿ ಹಾಕಿಬಾರದು. ಆ ಬ್ರಹ್ಮ ಸ್ತಂಭ ಪರ್ಯಂತಂ ದೇವ ಋಷಿ ಪಿತೃಮಾನವಾಹ ತೃಪ್ಯಂತು ಪಿತರಃ ಸರ್ವೇ ಮಾತೃಮಾತಾ ಮಹಾದಯಃ ಅತೀತ ಕುಲ ಕೋಟೀನಾಂ ಸಪ್ತದ್ವೀಪ ನಿವಾಸಿನಾಂ ಆ ಬ್ರಹ್ಮ ಭುವನಾಲ್ಲೋಕಾತ್ ಇದಮಸ್ತು ತಿಲೋದಕಂ ಹಾಗೆ ಅಂಥೇಳಿ ಎಲ್ಲ ನೀರನ್ನು ಬಿಟ್ಟು ಜನಿವಾರನ್ನು ಮಾಳ ಥರ ಹಾಕ್ಕೊಂಡು ಆ ಬ್ರಹ್ಮ ಗಂಟನ್ನು ಹಿಡ್ಕೊಂಡು ಅದ ಮೇಲೆ ಕೊಂಚ ನೀರು ಹಾಕಿ ಹಿಂಡಿ ಬಿಡಬೇಕು. ತರ್ಪಣ ಹೇಗೆ ಬಿಡ್ತಾವೆ ಅದ್ರ ಮೇಲೆ ಹಿಂಡಿ ಬಿಡಬೇಕು. ಏಕೆ ಚಹ ಅಸ್ಮತ್ ಕುಲೆ ಜಾತ ಅಪುತ್ರ ಗೋತ್ರಜ ಮೃತಃ ತೇ ಗೃಹಂತು ಮಯ ದತ್ತಂ ಸೂತ್ರ ನಿಷ್ಪೀಡನೋದಕಂ. ಆಮೇಲೆ ಪೂರ್ವ ನೋಡಿ ಕೂತುಕೊಂಡು ಯಶ್ಚ ಸ್ಮೃತ್ಯ ಜನಮೌಕ್ತ್ಯ ತಪಃ ತರ್ಪಣ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಆದಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಕೃತಂ ತು ಮಯಾ ದೇವ ಪರಿಪೂರ್ಣಂ ತತಸ್ತು ಮೇ ಅನೇನ ಅಸ್ಮತ್ ಪಿತ್ರಾದಿ ಸಮಸ್ತಪಿತॄನ್ ಉದ್ದಿಶ್ಯ ಚಂದ್ರಗ್ರಹಪರಾಗೋತ್ತ ತಿಲತರ್ಪಣೇನ ಚಂದ್ರಗ್ರಹಣ ಪ್ರಯುಕ್ತ ತಿಲತರ್ಪಣೇನ ಅಸ್ಮತ್ ಪಿತ್ರಾದಿ ಸಮಸ್ತ ಪಿತ್ರಾಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮಧ್ವವಲ್ಲಭ ಜನಾರ್ದನ ಮಾತುದೇವ ಪ್ರೀಯತಾಂ ಸುಪ್ರೀತೋ ವರತೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ದೇವರನ್ನು ಪ್ರಾರ್ಥನೆ ಮಾಡಿರಿ. ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯತ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂತ ಗೋವಿಂದೇಭ್ಯೋ ನಮಃ. ಪವಿತ್ರವನ್ನು ಗಂಟು ಬಿಚ್ಚಿ ಹಾಕಿ 2 ಸಲ ಆಚಮನ ಮಾಡಬೇಕು. ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ. ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರಾರ್ಡಿ ಕೇಶ ಪದ್ಮನಾಭ ದಾಮೋದರ ಸಂಕರ್ಷಣ ಮಾತುದೇವ ಪ್ರದ್ಯುಮ್ನ ನಿರುದ್ಧ ಪುರುಷೋತ್ತಮ ಧೌಕ್ಷಜ ನಾರಸಿಂಹ ಅಚ್ಯುತ ಜನಾರ್ದನ ಉಪೇಂದ್ರ ಹರೇ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ಸರ್ವಪಿತೃಗಳ ಆಶೀರ್ವಾದವಾಗಲಿ, ದೇವರ ಅನುಗ್ರಹವಾಗಲಿ. ಅಂತರ್ಯಾಮಿ ದೇವರೆಲ್ಲರಿಗೂ ಅನುಗ್ರಹ ಮಾಡಲಿ. ಆದಷ್ಟು ಈ ತರ್ಪಣ ಕೊಟ್ಟವರು ಎಲ್ಲರಿಗೂ ಆದಷ್ಟು ಅಲ್ಲಲ್ಲಿ ಇದ್ದರು ಅಂದರೆ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಡಿರಿ. ತರ್ಪಣ ಕೊಟ್ಟದ್ದಕ್ಕೆ ಫಲ ಬೆರಬೇಕು ಅಂತಂದರೆ ಒಂದು ಗುರುದಕ್ಷಿಣೆ ಅಂತ ಕೊಡಬೇಕಲ್ವಾ. ಅದು ಸಮಸ್ತ ಪಿತೃಗಳಿಗೂ ಮಾಡಿದ್ದಾರೆ. ನಮ್ಮ ಪಿತೃಗಳಿಗೋಸ್ಕರ ನಾವು ಮಾಡ್ತಾವೆ ಹಾಗೆ ಅಂತ ಅನುಸಂಧಾನ. ಆದಷ್ಟು ದಾನ ದಕ್ಷಿಣೆಗಳು ಕೊಡಿರಿ. ಈ ಗ್ರಹಣ ಕಾಲದಲ್ಲಿ ಕೊಡುವಂಥದ್ದು ಎಲ್ಲತ್ತಿಗೂ ಅನಂತ ಫಲ ಅಂತ ಹೇಳ್ತಾರೆ. ಆದಷ್ಟು ಈ ಜಿ ಪೇ ನಂಬರ್ ಇದೇ ನಂಬರ್ ತಾನೆ. ಆದಷ್ಟು ದಾನ ದಕ್ಷಿಣೆ ಸಂಭಾವನೆ ಯಾವುದಾಗಿದ್ದರೂ ಈ ನಂಬರಿಗೆ ಜಿ ಪೇ ಮಾಡಬಹುದು. ಶ್ರೀಕೃಷ್ಣಾಯ ನಮಃ.